ಒಳ್ಳೆ ಒಂದು ಗೊಬ್ಬರ ಕೊಡಬೇಕಂತ ಅನಿಸುತ್ತೆ. ಹೀಗಾಗಿ ಗೋನಂದ ಜಲದಲ್ಲಿ ಅಡಿಕೆ ಸ್ಪೆಷಲ್ ಮತ್ತೆ ರೆಗ್ಯುಲರ್ ಆಗಿರ್ತಕ್ಕಂಥ ಗೋನಂದ ಜಲ ಈಗಾಗಲೇ ಕೊಡ್ತಾ ಇದೀವಿ. ರೈತರ ಹೊಲದಲ್ಲೇ ಗೋನಂದ ಜಲವನ್ನ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಿದ್ದೀನಿ. ಪ್ರೂವ್ ಮಾಡಿ ತೋರಿಸ್ತೀನಿ. ನನ್ನ ಕಳಿಸ್ಕೊಡ್ತಕ್ಕಂಥ ಯಾವುದೇ ಒಂದು ಬಾಕ್ಸ್ ಅಲ್ಲಿ ಕೂಡ ಒರಿಜಿನಲ್ ಗೋನಂದ ಜಲ ಇರುತ್ತಂತ ಒಂದು ಹನಿ ನೀರು ಮಿಕ್ಸ್ ಇದ್ರೆ ಇದು ಒಳಗೆ ಹೋಗ್ತಾ ಇತ್ತು. ನಾನು ಇವಾಗ ನೋಡಿ ಪೂರ್ತಿ ಮೇಲಿದೆ, ಅಂದ್ರೆ ಒಳ್ಳೆ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿಬಿಟ್ಟು ಗೋನಂದ ಜಲವನ್ನ ನಿಮ್ಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಸಾಕಷ್ಟು ಸ್ಟಾಕ್ ಇದೆ ನಮ್ಮಲ್ಲಿ. ಈಗ ರೈತರಿಗೆ ಕಡಿಮೆ ದರದಲ್ಲಿ ಗೋನಂದ ಜಲ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡಿ. ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಚಿರಾಗ್ ಅಧಿಕಾರಿ. ಕರ್ನಾಟಕದಾದ್ಯಂತ ಗೋನಂದ ಜಲ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮದು ವಿಜಯನಗರ ಡಿಸ್ಟಿಕ್ ಹೂವಿನಡಗಲಿ ತಾಲೂಕಲ್ಲಿ ಸಣ್ಣದಾದ ಒಂದು ಗೋಶಾಲೆ. ಏನಪ್ಪ ವಿಶೇಷ ಅಂತಂದರೆ, ಇವತ್ತು ಈ ಗೋನಂದ ಜಲವದಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಹೊಸ ಬಾಕ್ಸನ್ನು ಮಾಡಿದ್ದೀವಿ. ಅದರಲ್ಲಿ ಅಡಿಕೆ ಸ್ಪೆಷಲ್ ಅಂತ ಹೇಳಿ, ಅಡಿಕೆ ಗಿಡಗಳಿಗೆ ಸಾಧಾರಣವಾಗಿ ರೋಗ ಬೀಳ್ತಕ್ಕಂಥದ್ದು ಅಥವಾ ಇಡುಮುಂಡಿಗೆ ರೋಗ, ಸುಳಿ ರೋಗ, ಹಾಕಿದಂಥ ಭಾಗದಲ್ಲಿ ಒಂದು ಗಿಡ ಹೈಟಲ್ಲಿ ಇರುತ್ತೆ, ಒಂದು ಗಿಡ ಸಣ್ಣದಾಗಿರುತ್ತೆ. ಇದೆಲ್ಲದಕ್ಕೂ ಏನಾದ್ರು ನನ್ನ ಕಡೆಯಿಂದ ಒಂದು ಒಳ್ಳೆಯ ಒಂದು ಗೊಬ್ಬರ ಕೊಡಬೇಕಂತ ಅನಿಸುತ್ತೆ. ಹೀಗಾಗಿ ಗೋನಂದ ಜಲದಲ್ಲಿ ಅಡಿಕೆ ಸ್ಪೆಷಲ್ ಮತ್ತು ರೆಗ್ಯುಲರ್ ಆಗಿರ್ತಕ್ಕಂಥ ಗೋನಂದ ಜಲ ಈಗಾಗಲೇ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸಾಕಷ್ಟು ಸ್ಟಾಕ್ ಇದೆ ನಮ್ಮಲ್ಲಿ ಈಗ. ಯಾಕಂದರೆ ಈ ಒಂದು ವಿಜಯನಗರ ಭಾಗದಲ್ಲಿ ಯಾವುದೇ ರೀತಿಯಂಥ ಜವಾರಿ ಹಸು ಅಥವಾ ಆಕಳ ತೀರ್ಕೊಂಡಾಗ ನನ್ನನ್ನು ಕರೆಸ್ಬಿಟ್ಟು ಆ ಒಂದು ಭಾಗದಲ್ಲಿ ಆ ರೈತರ ಹೊಲದಲ್ಲೇ ಗೋನಂದ ಜಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀನಿ. ಹೀಗಾಗಿ ರೈತರಿಗೆ ಕಡಿಮೆ ದರದಲ್ಲಿ ಗೋನಂದ ಜಲ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಹಾಗೂ ಕ್ವಾಲಿಟಿ ಬಗ್ಗೆ ನಿಮಗೆ ಒಂದು ಈ ಸರ್ತಿ ಪ್ರೂವ್ ಮಾಡಿ ತೋರಿಸ್ತೀನಿ. ಯಾವಾಗಲೂ ನೀವು ಬರ್ತಾ ಇರ್ತೀರಾ, ಕಮೆಂಟಲ್ಲಿ ನೋಡ್ತಾ ಇರ್ತೀವಿ, ನೀರು ಮಿಕ್ಸ್ ಮಾಡ್ಕೊಡ್ತೀರಾ, ಅದು ಕೊಡ್ತೀರಾ, ಹೀಗೆ ಕೊಡ್ತೀರಾ. ಹೀಗಾಗಿ ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ನನ್ನ ಕಳಿಸ್ಕೊಡ್ತಕ್ಕಂಥ ಯಾವುದೇ ಒಂದು ಬಾಕ್ಸಲ್ಲಿ ಕೂಡ ಒರಿಜಿನಲ್ ಗೋನಂದ ಜಲ ಇರುತ್ತಂತ ಪ್ರೂವ್ ಮಾಡಿಕೊಡಿಸ್ತೀನಿ. ನಮ್ಮದು ಗೋಶಾಲೆಯಲ್ಲಿ ಸುತ್ತಮುತ್ತಲೇ ಇರ್ತಕ್ಕಂಥ ಒಂದು ಬಾಳೆ ತೋಟ 100% ಆರ್ಗ್ಯಾನಿಕ್ಲಿ, ಒಂದು ನಯಾ ಪೈಸದ್ದು ನಾವು ಕೆಮಿಕಲ್ ಫಾರ್ಮಿಂಗನ್ನು ಮಾಡಿಲ್ಲ. ಇದು ನಮ್ಮ ರೆಗ್ಯುಲರ್ ಗೋನಂದ ಜಲ. ಇದು ಎಲ್ಲ ಬೆಳೆಗಳಿಗೂ ಬರುತ್ತೆ, ಅಡಿಕೆಗೂ ಸಹ ಇದು ಬರುತ್ತೆ. ಇದನ್ನು ನಾವು 300 ರೂಪಾಯಿ ಒಂದು ಲೀಟ್ರ್ ಈಗಾಗಲೇ ಕೊಡ್ತಾ ಇದ್ದೀವಿ. ಕೊರಿಯರ್ ಚಾರ್ಜಸ್ ಫ್ರೀ ಮಾಡಿದ್ವಿ. ಈ ಗೋನಂದ ಜಲದ ಏನಪ್ಪ ವಿಶೇಷತೆ, ನಾರ್ಮಲ್ ಆಗಿರ್ತಕ್ಕಂಥ ತೀರ್ಕೊಂಡಿರ್ತಕ್ಕಂಥ ಹಸು ಅಥವಾ ಜವಾರಿ ಎತ್ತನ್ನು ತಗೊಂಡ್ಬಿಟ್ಟು ಅದನ್ನು ಪಂಚಗವ್ಯಗಳಲ್ಲಿ ಕೊಳೆ ಹಾಕ್ಬಿಟ್ಟು ಅದನ್ನು 9 ತಿಂಗಳಾದಮೇಲೆ ನೇರವಾಗಿ ನಿಮ್ಮ ವೀಕ್ಷಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಬಟ್ ಈಗ ಏನಾಗಿದೆ, ಕೆಲವೊಂದಿಷ್ಟು ಗಿಡಗಳಿಗೆ, ಕೆಲವೊಂದಿಷ್ಟು ಬೆಳೆಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ಗೊಬ್ಬರ ಕೊಡಬೇಕನ್ನೋದು ಒಂದೇ ಹೆಜ್ಜೆಯಲ್ಲಿ ಅಡಿಕೆ ಸ್ಪೆಷಲ್ ಅಂತ ತಂದಿದ್ದೀವಿ ಸರ್. ಅಡಿಕೆ ಗಿಡಗಳಿಗೆ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಲಿಕ್ಕೆ, ಹಳ್ಳು ಉದ್ರೋದು, ಇಡುಮುಂಡಿಗೆ ರೋಗ, ಸುಳಿ ರೋಗ, ಬೇರ್ಕೊಳೆ ರೋಗ, ಅದಾದಮೇಲೆ ನಿಮ್ಮ ಒಂದು ಏನು ಮಣ್ಣನ್ನು ಫಲವತ್ತತೆ ಮಾಡಲಿಕ್ಕೋಸ್ಕರ ಅಡಿಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಈಗಾಗಲೇ ತಂದಿದ್ದೀವಿ ಸರ್. ಸಾಕಷ್ಟು ಒಂದು 6 ತಿಂಗಳಿಂದ ಸತತವಾಗಿ ಪ್ರಯೋಗ ಮಾಡಿ ಬೆಳೆಗಳಿಗೆ ಹಾಕ್ಬಿಟ್ಟು ನೋಡಿಬಿಟ್ಟು ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಏನಪ್ಪ ಅಂದರೆ, ಇದನ್ನು ನೀವು ಎಲ್ಲೇ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ನಯಾ ಪೈಸದ್ದು ನೀರಿನ ಅಂಶ ಇದರಲ್ಲಿಲ್ಲ. ಯಾವುದೇ ರೀತಿಯಾದಂಥ ಒಂದು ಬಾಕ್ಸ್ ಆಗಿರ್ಬೋದು, ನಮ್ಮ ರೈತರಲ್ಲಿ ಏನಪ್ಪ ಅಂತಂದರೆ ಈ ಥರ ನಮ್ಮದು 10 ಲೀಟ್ರದ್ದು ಒಂದು ಪ್ಯಾಕೇಜಿಂಗ್ ಬರುತ್ತೆ. ಇದರಲ್ಲಿ 5 ಲೀಟ್ರದ್ದು 2 ಕ್ಯಾನ್ ಇರುತ್ತೆ. ಭಾಳ ಜನ ಈಗಾಗಲೇ ಸಾಕಷ್ಟು ಫೇಕ್ ಪ್ರಾಡಕ್ಟ್ ಬರ್ತಾ ಇದೆ. ನಮ್ಮ ಹೆಸರಲ್ಲೇ ಅಥವಾ ನಮ್ಮ ಒಂದು ಬ್ರ್ಯಾಂಡಲ್ಲೇ ಕಳಪೆ ಮಾಲನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ. ಹೀಗಾಗಿ ಒಬ್ಬ ರೈತರಿಗೆ ಹೇಗೆಲ್ಲ ಇದನ್ನು ನೀವು ಚೆಕ್ ಮಾಡ್ಕೋಬೇಕು, ನಾನು ಯಾವ ರೀತಿ ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಪ್ರಯೋಗ ಮಾಡಿ ತೋರಿಸ್ತೀನಿ ಸರ್. ಏನಪ್ಪ ಅಂದರೆ, ಇದು ನೋಡಿ, ನಾನು ನಿಮ್ಮ ಎದುರಿಗೆ ಇದನ್ನು ಕ್ಯಾನನ್ನು ತೊಗೊಳ್ತಾ ಇದ್ದೀನಿ. ಯಾವುದೇ ರ್ಯಾಂಡಮ್ ಆಗಿ ಯಾವುದೇ ರೈತರು ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿದಾಗ ಈ ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಅಥವಾ ನಿಮ್ಮ ಹೊಲದಲ್ಲೇ ಒಂದು 20 ರೂಪಾಯಿ ಖರ್ಚು ಮಾಡಿದರೆ ಈ ಒಂದು ಟೆಸ್ಟನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಕಣ್ಣು ಮುಂದೆ ಓಪನ್ ಮಾಡ್ತಿದ್ದೀನಿ ಸರ್. ಇಲ್ಲಿ ನೋಡಿ, ಖಾಲಿ ನಾನು ಒಂದು ಫ್ಲಾಸ್ಕನ್ನು ತೊಗೊಳ್ತಾ ಇದ್ದೀನಿ. ಅದರೊಳಗಡೆಗೆ ಗೋನಂದ ಜಲವನ್ನು ಹಾಕ್ತಾ ಇದ್ದೀನಿ ಸರ್. ಈ ಗೋನಂದ ಜಲಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಲ್ಯಾಕ್ಟೋಮೀಟರನ್ನು ಹಾಕ್ತಾಯಿದ್ದೀನಿ. ಇದು ಸಹಜವಾಗಿ ಹಾಲಿನಲ್ಲಿ ನೀರಂಶ ಮಿಕ್ಸ್ ಇದ್ದರೆ ಕಣ್ಣಿಡ್ತಕ್ಕಂಥ ಒಂದು ಸಾಧಾರಣವಾದ ವಸ್ತು. ಇದು ಗೋನಂದ ಜಲದಲ್ಲಿ ಸಹ ನಾವು ಹಾಲು, ಮೊಸರು, ಮಜ್ಜಿಗೆ ಹಾಕಿರೋದ್ರಿಂದ, ನೀರು ಹಾಕ್ತಾನೆ ಮಾಡಿರೋದ್ರಿಂದ ಇದನ್ನು ಇನ್ನು ನಾವು ಟೆಸ್ಟಿಗೆ ಹಾಕ್ಬೋದು. ನೋಡಿ ಸರ್, ನಾನು ಇದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಯಾವುದೇ ರೀತಿಯಾದಂಥದ್ದು ಒಂದು ಹನಿ ನೀರು ಮಿಕ್ಸ್ ಇದ್ದರೆ ಇದು ಒಳಗೆ ಹೋಗ್ತಾ ಇತ್ತು. ನಾನು ಇವಾಗ ನೋಡಿ ಪೂರ್ತಿ ಮೇಲಿದೆ, ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿಬಿಟ್ಟು ಗೋನಂದ ಜಲವನ್ನು ನಿಮ್ಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ರೈತರು ನೀವು ಟೆಸ್ಟ್ ಮಾಡ್ಬೋದು ಸರ್. ಈಗ ನಾನು ಇದನ್ನು ಚೆಲ್ಬಿಡ್ತೀನಿ, ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ಸರ್. ಈಗ ನಾನು ಸಾಧಾರಣವಾದ ನೀರನ್ನು ಹಾಕ್ತೀನಿ ನೋಡಿ. ಈ ನೀರು ಹಾಕಿದ ಮೇಲೆ ನಾನು ಇದರಲ್ಲಿ ಇದೇ ಲ್ಯಾಕ್ಟೋಮೀಟ್ರನ್ನು ಹಾಕ್ತೀನಿ ನೋಡಿ ಸರ್. ಇದು ಒಳಗೆ ಹೋಗುತ್ತೆ. ನೀವು ಎಷ್ಟು ಪ್ರಮಾಣದಲ್ಲಿ ಇದಕ್ಕೆ ನಾನು ನೀರು ಮಿಕ್ಸ್ ಮಾಡ್ತೀನೋ ಅಷ್ಟು ಒಳಗೋಗುತ್ತೆ. ಹೀಗೆ ಒಳ್ಳೆಯ ರೀತಿಯಾದಂಥ ಕ್ವಾಲಿಟಿ ಇರ್ತಕ್ಕಂಥ ಗೋನಂದ ಜಲವನ್ನು ನಾನು ರೈತರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೀನಿ. ಅಡಿಕೆ ಸ್ಪೆಷಲ್ ಗಿಡಕ್ಕೆ ಅಡಿಕೆ ತೋಟಕ್ಕೆ ಹೋಗೋಣ ಬನ್ನಿ ಸರ್. ಈಗೇನು ನಮ್ಮ ರೈತರ ಹೊಲದಲ್ಲಿ ಒಂದು ಸಣ್ಣ ಗಿಡ, ಅದಕ್ಕೂ ಸಣ್ಣ ಗಿಡ, ಒಂದು ಚೆನ್ನಾಗಿ ಸ್ವಲ್ಪ ಡೆವಲಪ್ ಆಗಿರ್ತಕ್ಕಂಥ ಗಿಡ ನೀವು ನೋಡ್ತಾ ಇರ್ಬೋದು. ಒಂದು ಅದ್ರಾಗೂ ಸ್ವಲ್ಪ ಗ್ರೀನಿಶ್ ಇರ್ತದೆ. ಈ ಥರ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟದ. ಈ ಅಡಿಕೆ ಸ್ಪೆಷಲ್ ಗೋನಂದ ಜಲ ಬಳಸಿದ್ರೆ ನೋಡಿ ಸರ್,
ಒಂದೇ ಲೆವೆಲ್, ಸಾಲು ನೋಡಿದ್ರೆಲ್ಲ ಒಂದೇ ಲೆವೆಲ್ನಲ್ಲಿ ಗಿಡಗಳು ಕಾಣ್ತಾ ಇರಬೇಕು. ಏನಿಲ್ಲ ಸರ್, 5 ಲೀಟರ್ನ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 2 kg ಬೆಲ್ಲ, 2 kg ಹಸಿ ಕಡ್ಲಿ ಹಿಟ್ಟು ಹಾಕಿ 3 ದಿನ ನೆನೆ ಇಟ್ಟು ಒಂದೊಂದು ಗಿಡಕ್ಕೆ ಬುಡದಲ್ಲಿ ಈಗ ಅರ್ಧ ಗೇಣು ದೂರದಲ್ಲಿ 1 ಲೀಟರ್ ಅಥವಾ ಅರ್ಧ ಲೀಟರ್ ಗಿಡದ ಏಜ್ ಮೇಲ್ಗಡೆ ಹಾಕಿದ್ರೆ ಸಾಕು ಸರ್, ಒಳ್ಳೆ ರಿಸಲ್ಟ್ ಬರುತ್ತೆ. ಈ ರೀತಿ ಒಂದೇ ಸಾಲಿನಲ್ಲಿ ಒಂದೇ ಹೈಟಲ್ಲಿ ಗಿಡ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಇಡಮುಂಡಿಗೆ ರೋಗ, ಸುಳಿ ರೋಗ, ಯಾವುದೇ ರೀತಿಯಾದಂಥ ರೋಗ ಬರೋದಿಲ್ಲ. ಇದನ್ನ ಬಳಸ್ತಂತ ರೈತರದೆಲ್ಲ ನಾನು ವಿಡಿಯೋ ಕೊಡ್ತೀನಿ ಸರ್. ಅವ್ರ ಜೊತೆ ಮಾತಾಡ್ಕೊಳ್ಳಿ, ರೈತರಿಗೆ ಫೋನ್ ಮಾಡ್ಕೊಳ್ಳಿ. ನೀವು ಯಾರಾದ್ರೂ ಇದನ್ನ ಆರ್ಡರ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಡಿಸ್ಪ್ಲೇಲಿ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಥವಾ ಆ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಸರ್. ಕೊರಿಯರ್ ಚಾರ್ಜಸ್ ಫ್ರೀ ಇರುತ್ತೆ, ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್ ತೊಗೊಳ್ಳೋದಿಲ್ಲ. ಇದು ಅಡಿಕೆ ಸ್ಪೆಷಲ್ ಆದರೆ 500 ರೂಪಾಯಿ 1 ಲೀಟ್ರು, ನಾರ್ಮಲ್ ಗೋನಂದ ಜಲ ಆದರೆ 300 ರೂಪಾಯಿ 1 ಲೀಟ್ರ್ ಕೊಡ್ತಾ ಇದ್ದೀವಿ ಸರ್. ಸರ್ ನಮಸ್ತೆ, ಯಾವೂರಿಂದ ಮಾತಾಡ್ತಿದ್ರಿ? ಸರ್ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಅತ್ತಿಗೆರೆ ಗ್ರಾಮ. ಸರ್ ಗೋನಂದಾಜೆಲ್ಲ ಬಳಸಿದ ಮೇಲೆ ನಿಮ್ಮ ಗಿಡದಲ್ಲಿ ಏನೇನು ಚೇಂಜಸ್ ಕಂಡಿದ್ರಿ? ಸರ್ ಸಂಪೂರ್ಣವಾಗಿ ಇಡೀ ತೋಟನೇ ಈಗ ಹಳೆ ತೋಟಕ್ಕೂ ಈ ತೋಟಕ್ಕೂ ನಾವು ಹೋಲಿಸ್ಕೊಂಡ್ರೆ ಈಗ ತುಂಬಾ ಹೊಟ್ಟೆಯಾಗಿದೆ. ಮತ್ತು ಹೊರಗೆ 2 ಕುಂಚಿಗೆ ಕಿತ್ತು ಕೂಡ ಒಳಗಡೆಗೆ 2-3 ಇನ್ನು ಹೊಟ್ಟೆಯಾಗಿದೆ ಸರ್ ಗರ್ಭದಲ್ಲಿ. ಈಗ ನಮ್ಮ ಹೊಲದಲ್ಲಿ, ನಮ್ಮ ಅಣ್ಣರ ಹೊಲದಲ್ಲಿ ಈಗ ಕಾಫಿನೂ ಹಾಕಿದ್ದಾರೆ, ಬಾಳೆನೂ ಹಾಕಿದ್ದಾರೆ, ವಿತ್ ಏಲಕ್ಕಿನೂ ಕೂಡ ಹಾಕಿದ್ದಾರೆ ಸರ್. ದಾವಣಗೆರೆ ಜಿಲ್ಲೆ ಅತ್ತಿಗೆರೆ ಗ್ರಾಮದಲ್ಲಿ ನಾವು ಗೋನಂದ ಜಲ ಬಳಸಿ 1 ವರ್ಷದಲ್ಲಿ 3 ಬಾರಿ ಬಳಸಿ ಗೊನೆಯಲ್ಲಿ ಚೆನ್ನಾಗಿ ಉತ್ಕಟ್ಟೆ ಒಂದು ಗೊನೆಯಲ್ಲಿ 3-4 ಕುಂಚಿಗೆಯಾಗಿ ನೆಲವನ್ನು ಫಲವತ್ತಾಗಿ ಆಗಿದೆ. ನಾವೀಗ ಹೋದ ವರ್ಷ ಅಕ್ಟೋಬರ್ನಿಂದ ಕೊಡ್ತಾ ಇದೀವಿ. ನಮ್ಮ ಗಿಡ ಬಹಳ ರೋಗದ್ದು ಈಗ ಒಂದ್ ಸ್ವಲ್ಪ ಚೇಂಜ್ ಆಗಿದಾವೆ. ಈ ಸಲ ಒಂದ್ ಸ್ವಲ್ಪ ಇಳುವರಿ ಉತ್ತಮ ಅನಿಸ್ತೈತಿ.